प्रणम्य श्रीपतिं सर्वान् गुरुंश्चाथ प्रवक्ष्म्यहम् यथामति हरे पूजा विधिं वैष्णव सम्मतम् ಏನಾಯ್ತೀಗ ಇದು ಮುಗಿತು. ಕಲಶ ಪೂಜೆ ಆಯಿತು, ಶಂಖ ಪೂಜೆನೂ ಆಯಿತು. ಈಗ ಪೀಠ ಪೂಜೆ ಆಗುತ್ತೆ. ಪೀಠ ಪೂಜೆ ಪರಮಾತ್ಮ ಕೂಡ ಪೀಠದಲ್ಲಿ ಯಾರು ಅಭಿಮಾನಿ ದೇವತೆಗಳು ಯಾರ್ಯಾರಿದೆ ಎಲ್ಲ ಚಿಂತನೆ ಮಾಡಬೇಕು. ಪೀಠ ಭಾಗ ಅಂತ ಕರೆಕ್ಟ್ ಆಗಿರ್ಬೇಕು. ಪೀಠ ಮಂಟಪ, ಮಂಟಪದೊಳಗೆ ಕೆಳಭಾಗ, ಮಧ್ಯದ ಭಾಗ, ಮೇಲುಭಾಗ, ಇಷ್ಟೇ 4 ದಿಕ್ಕಿನಲ್ಲೂ ಭಾಗ ಕಾಣಿಸುತ್ತೆ. ಅಂತ ಅದನ್ನ ಮಂಟಪ ಹೇಗಿರ್ಬೇಕದು ಸುವರ್ಣದ ಮಂಟಪ, ರತ್ನ ಖಚಿತವಾದಂತ ಇದು. ಅಂತ ಮಂಟಪ ಅಂತ ಅಲ್ಲೇ ದೇವರನ್ನ ಕೂಡಿಸ್ತಾ ಇದೆ. ಬೆಂಬೂರು ಪರ್ವತ ಆವಾಹನ ಮಾಡೋದು ಅಲ್ಲಿ. ಪ್ರತಿಮೆ ಅಧಿಷ್ಠಾನ ಅಷ್ಟೇ ಇದೆ. ಆ ರೂಪ ಯಾವುದು ಬಿಂಬ ರೂಪನೇ ಅಲ್ಲಿ ಬರಬೇಕು. ಅದಕ್ಕೆ ಪೂಜೆ. ಅದ್ರಲ್ಲಿ ಹೇಳ್ತಾರೆ ತುಳಸೀದಳ ಮಿಶ್ರೇಣ ಪ್ರೋಕ್ಷ ತುಳಸೀದಳಯುಕ್ತೇನ ಶಂಖತೋಯೇನ ಪೂಜಕ ಪೂಜಾ ದ್ರವ್ಯಾಣಿ ಸರ್ವಾಣಿ ಪ್ರೋಕ್ಷ್ಯ. ಎಲ್ಲ ಪೂಜಾ ದ್ರವ್ಯಗಳಿಗೆಲ್ಲ ಪ್ರೋಕ್ಷ ಮಾಡಬೇಕು. ಆಮೇಲೆ ಪೀಠಂ ಪ್ರಪೂಜೆ, ಪೀಠ ಪೂಜೆ ಆಮೇಲೆ ಮಾಡಬೇಕು. ಶಂಖ ಪೂಜೆ ಪೂರ್ತಿ ಮುಗಿದು ಶಂಖದ ನೀರನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದೆ. ಪೂಜ್ಯಶ್ಚ ಭಗವಾನ್ ನಿತ್ಯಂ ಇತ್ಯಧ್ಯಾಯೇ ಯಥಾ ಕ್ರಮಃ ಶ್ರೀಮದ್ಗುರುಣಾ ಪ್ರೋಕ್ತಃ ಪೀಠಾವರಣ ಪೂಜನೆ ಸೂತ್ರ ತಸ್ಯ ಬೋಧಾರ್ಥಂ ಕ್ವಚಿದ್ ವಕ್ಷ್ಯಾಮಿ ವಿಸ್ತರಂ. ಪೂಜ್ಯಶ್ಚ ಆಚಾರ್ಯ ಹೇಳಿದ್ದಾರೆ ಇದನ್ನೆಲ್ಲ. ಪೂಜ್ಯಶ್ಚ ಭಗವಾನ್ ನಿತ್ಯಂ ಇತಿ ಅಧ್ಯಾಯೇ ಯಥಾಕ್ರಮ. ಇತ್ಯಧ್ಯಾಯನ ಮೊದಲನೇ ಅಧ್ಯಾಯ. ತಂತ್ರಸಾರದ ಅದನ್ನ ತಂತ್ರಸಾರ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ ವೈಷ್ಣವ ಸಂಬಂಧ ಹೇಳ್ಬಿಟ್ಟಿದ್ದಾರೆ. ಮುಗಿಸ್ಬೇಕಾದ್ರೆ ತಂತ್ರಸಾರೋಕ್ತ ಪೂಜಾ ಅಂತ ಹೇಳಿದ್ದಾರೆ. ಆದ್ರಿಂದ ತಂತ್ರಸಾರದೊಳಗೆ ಈ ಪೂಜ್ಯಶ್ಚ ಭಗವಾನ್ ನಿತ್ಯಂ ಅನ್ನೋ ವಾಕ್ಯ ಪೂಜಾ ವಿಧಿ ಬಂದಿದೆಯಲ್ಲ, ಅದೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಮಧ್ವಗುರುಣಾ ಪ್ರೋಕ್ತ ಶ್ರೀಮಧ್ವಗುರುಣಾ ಪ್ರೋಕ್ತ, ಶ್ರೀ ಮಧ್ವಗುರುಗಳಿಂದ ಹೇಳಲ್ಪಟ್ಟಿದೆ. ಯಾವ್ಯಾವುದು? ಪೀಠಾವರಣ ಪೂಜನೆ. ಪೀಠ ಪೂಜಾ ಒಂದು, ಆವರಣ ಪೂಜಾ ಒಂದು. ಪೀಠ ಪೂಜಾ ಆವರಣ ಪೂಜೆ ಹೇಳಲ್ಪಟ್ಟಿವೆ. ಎರಡೂ ಅಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಸೂತ್ರತ್ವ ತಸ್ಯ ಬೋಧಾರ್ಥಂ, ಅದು ಸೂತ್ರ ರೂಪದಲ್ಲಿ ಆಚಾರ್ಯ ಏನೇ ಹೇಳಿದ್ರು ಕೂಡ ಸೂತ್ರ ಎಕ್ಸ್ಪ್ಯಾಂಡೆಡ್ ಸೂತ್ರ ಅಷ್ಟೇ. ಈ ರೀತಿ ಎಷ್ಟೇ ಹೇಳಿದ್ರು ಕೂಡ ಅದು ಬೋಡಿ ಹಾಗೆ ಉಳಿಯುತ್ತೆ. ತಸ್ಯ ಬೋಧಾರ್ಥಂ ಕ್ವಚಿದ್ ವಕ್ಷ್ಯಾಮಿ ವಿಸ್ತಾರ. ಕೆಲವೊಮ್ಮೆ ವಿಸ್ತಾರ ಹೇಳ್ತೇವೆ, ಕೆಲವೊಮ್ಮೆ ಅಲ್ಲೇ ಸ್ಪಷ್ಟ ಇದ್ರೆ ಹೇಳೋದಿಲ್ಲ ಅಂತ ಹೇಳಿ. ಪೀಠ ಪೂಜೆ ಹೇಳೋದಿಲ್ಲ, ಯಾಕೆ ಅಲ್ಲೇ ಸ್ಪಷ್ಟ ಇದೆ, ಅದಕ್ಕೆ ಹೇಳಲಿಲ್ಲ. ಮುಂದೆ ಪೀಠ ಪೂಜೆ ಇಲ್ಲ ಅಲ್ಲಿ. ಪೀಠ ಪೂಜಾ ವಿಧಾಯಾತ, ಪೂಜೆ ಆದ್ಮೇಲೆ ಅಂತ ಮುಂಚೆ ಶುರು ಮಾಡ್ಬಿಡ್ತಾರೆ. ಪೀಠ ಪೂಜೆ ಹೇಳೋದಿಲ್ಲ. ಅದಕ್ಕೆ ಮೊದಲೇ ಹೇಳಿದಂತೆ ಒಂದು ವಿಷಯ ಅಲ್ಲೇ ನೋಡ್ಬೇಕು ಅಂತ ಗಂತ ಬಿಟ್ಟು ಬಿಡೋದು, ತೆಗೆದಾಕಬೇಕಂತ ಪ್ರತಿಯೊಂದು ಗಂತ ಉಳಿಬೇಕು. ಅದಕ್ಕೇನೆ ರಾಯರು ಬಹಳ ಚೆನ್ನಾಗಿ ಬರೀತಾರೆ. ತತ್ವಪ್ರಕಾಶಕದಲ್ಲಿ ತತ್ವಪ್ರದೀಪ ಇದು ಬಂತು. ಗೌತಮ ಶಾಪದ ಕಥೆ ಹೇಳಲಿಲ್ಲ ಟೀಕಾರ. ಟೀಕಾ ಶಾಪದ ಕಥೆ ಹೇಳಿದೆ. ಗೌತಮಸ್ಯ ವಿಶೇಷ ಶಾಪ ಅಂತ ಎಕ್ಸ್ಪ್ಲೇಷನ್ ಇಲ್ಲ. ಯಾಕೆ ಹೇಳಿ ರಾಯರು ಬರೀತಾರೆ ತತ್ವಪ್ರದೀಪೆ ಉಕ್ತತ್ವಾತ್ ನೋಕ್ತಂ. ತತ್ವ ಎಲ್ಲ ಹೇಳಿದ್ದಾರೆ, ತತ್ವ ವಿಸ್ತಾರವಾಗಿ ಹೇಳಿದ್ದಾರೆ, ಹೇಳಲಿಲ್ಲ. ಅದು ಇಲ್ಲಿ ಹೇಳ್ಬಿಟ್ಟು ತತ್ವಪ್ರದೀಪ ಓದೋದು ಹೇಳ್ತಾರ, ಇಲ್ಲೇ ಬಂದ್ಬಿಡ್ತು ಅಂತ ಹೇಳಿ. ಆದ್ರಿಂದ ಏನಾಯ್ತು, ಅಲ್ಲಿಗೆ ಗ್ರಂಥ ಉಳಿಸ್ಬೇಕು ಯಾವಾಗ. ಆದ್ರೆ ತಂತ್ರಸಾರ ರೆಫರ್ ಮಾಡಿ ಆಯ್ತು, ಅರ್ಥ ಕೆಲವು ಇದೆಲ್ಲ ಹೇಳಿದ್ದೇನಿದೆಯಲ್ಲ ವಿಸ್ತಾರ ಆಚಾರ್ಯ ಹೇಳಿಲ್ಲ ಅಂತ ಹೇಳಿರೋದು. ಹೇಳಿದ್ದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ರಿಸರ್ವ್ ಬಿಟ್ಟಿದ್ದಾರೆ. ಹಾಗೆ ತುಂಬಾ ನಮ್ಮ ಜ್ಞಾನಿಗಳು ಮಾಡಿದ್ದ ಹಾಗೇನೆ. ಅವ್ರು ಹೇಳಿದಾರೆ ಹೇಳೋದಿಲ್ಲ. ಆ ಗ್ರಂಥ ಉಳಿಬೇಕು, ನೀವು ಓದಬೇಕು ಅಂತ ಅರ್ಥ. ಪೀಠ ಪೂಜಾಂ ವಿಧಾಯಾತ ಬದ್ಧಗುರುಣ ಪ್ರೋಕ್ತ ಪೀಠಾವರಣ ಪೂಜನೆ ಸೂತ್ರತ್ವ ತಸ್ಯ ಬೋಧಾರ್ಥಂ ಕ್ವಚಿದ್ ವಕ್ಷ್ಯಾಮಿ ವಿಸ್ತರಂ. ಪೀಠ ಪೂಜಾಂ ವಿಧಾಯಾತ ತತ್ರ. ಅದಕ್ಕೆ ಅನುವಾದದಲ್ಲಿ ಏನ್ ಮಾಡಿದೆ ಅಂದ್ರೆ ತಂತ್ರಸಾರದ್ದೆಲ್ಲ ಹಾಕಿಬಿಟ್ಟು ಅರ್ಥನೂ ಬರಬೇಕು. ಪೀಠ ಪೂಜೆ ಹೇಳಿದ್ದಾರೆ ಅಂತ ಹೇಳಿದ್ರಿಂದ ಅದಿಷ್ಟು ಪೂಜೆ ಶ್ಲೋಕಗಳು ಹಾಕಿ ಅದಕ್ಕೆ ಅರ್ಥ ಹೇಳಿದ್ರಿಂದ ಸಮಸ್ಯೆ ಬರೋದಿಲ್ಲ. ಪೀಠ ಪೂಜಾಂ ವಿಧಾಯ, ಈ ರೀತಿ ಪೀಠ ಪೂಜೆ ಮಾಡಿ ಆದ ಮೇಲೆ ತತ್ರ ಆವಾಹ್ಯ ಇತಿ ಸೂತ್ರತಃ ಹರಿಮಾವಾಹಯೇದ್ ಭಕ್ತ್ಯ ತದ್ವಿಧಿ ಪ್ರೋಚ್ಯತೆ ಅಸುರ. ಅಲ್ಲಿ ಆವಾಹ್ಯ ಅಂತ ಆಚಾರ್ಯ ಮಾತಾಡಿದ್ರು. ಮುಂದೆ ಆವಾಹ್ಯ ಅಂತ ಹೇಳಿದ್ದಾರೆ. ಪೀಠ ಪೂಜೆ ಮಾಡಿದ ಮೇಲೆ ಅಲ್ಲಿ ದೇವರನ್ನು ಆವಾಹನೆ ಮಾಡಬೇಕು. ಎಲ್ಲಿದ್ದಾನೆ ದೇವರೀಗ? ಬಿಂಬರೂಪಿ ಪರಮಾತ್ಮ, ಆತನನ್ನು ಆವಾಹನೆ ಮಾಡಬೇಕು. ನಿನ್ನ ಅದರ ಕ್ರಮ ಆಗಿದೆ ವಿಸ್ತಾರ. ಹರಿಮಾವಾಹಯೇದ್ ಭಕ್ತ್ಯ ನೋಡಿ, ಹರಿ ಪದ ಉಪಯೋಗಿಸ್ತಾರೆ. ಹರಿಯನ್ನು ಸಾಮಾನ್ಯವಾಗಿ ಯಾವ್ದಕ್ಕೆ ಉಪಯೋಗಿಸೋ ಪದ ಅದು? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರೂಪ ಗೊತ್ತಾದ್ಮೇಲೆ ಹರಿ ಓಂ ಅಲ್ಲ, ಯಾವ್ದು ಹೇಳಬೇಕು? ಆ ರೂಪನೇ ಹೇಳಬೇಕು. ಅಲ್ಲಿವರೆಗೂ ಹರಿ ಓಂ. ಪೀಠ ಪೂಜಾಂ ವಿಧಾಯಾತ ತತ್ರಾವಾಹ್ಯೇತಿ ಸೂತ್ರತಃ ಹರಿಮಾವಾಹೇದ್ ಭಕ್ತ್ಯ. ಅದು ಮೊದಲು ಹೇಳ್ಬೇಕಾದ್ರೆ ಪೂಜಾ ವಿಧಿಂ ಹರೇ ಪೂಜಾ ವಿಧಿಂ ಅಂತ ಹೇಳಿದ್ರು.
ಆರಂಭದ ಮೊದಲೇ ಶ್ಲೋಕರು ಕೂಡ ಹೇಳಿದ್ದೇನದು ಹರೇ ಪೂಜಾ ವಿಧಿ, ಕೃಷ್ಣ ಪೂಜಾ ವಿಧಿ, ರಾಮ ಪೂಜಾ ವಿಧಿ ಅಂತ ಹೇಳಿಲ್ಲ. ಹರೇ ಪೂಜಾ ವಿಧಿ, ಬಿಂಬರೂಪದ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ತೇವೆ ಪೂಜೆನ. ಸರಿಮಾವಹಯೇ ಭಕ್ತ್ಯ ತದ್ವಿಧಿ ಪ್ರೋಕ್ತ್ಯ. ಮನೆ ಬಂದವ್ರನ್ನ ಒಳಗೆ ಕರೆಯೋದು ಹೇಗೆ? ಪ್ರೀತಿಯಿಂದ ಕರಿಬೇಕು ತಾನೆ, ಇಲ್ಲ ಬರೋದೇ ಇಲ್ಲ. ಪ್ರೀತಿಯಿಂದ ಅದು ಭಕ್ತಿಯಿಂದ ಕರಿಬೇಕು ದೇವರನ್ನ. ಪ್ರೋಚ್ಯತೆ ತದ್ವಿಧಿ ಪ್ರೋಚ್ಯತೆ ಅಸುರ, ಅದು ವಿಧಿಯನ್ನು ನಾವೀಗ ಹೇಳುತ್ತೇವೆ. ಆಚಾರ್ಯ ಏನ್ ಹೇಳಿದ್ರು? ಆವಾಹ್ಯ ಅಂತ ಅಷ್ಟೇ ಹೇಳ್ಬಿಟ್ಟು, ಬೇರೆ ಕಡೆ ಹೇಳಿದ್ದಾರೆ, ಅದೆಲ್ಲ ಇಲ್ಲಿ ಸೇರಿಸಿ ಬರೀತಾರೆ. ಅಧೋ ಮುಖಂ ಹೃತ್ಕಮಲಂ ವಾಯು ಬೀಜೇನ ಶೋಷಯೇ ಚೋಚೋನ್ಮುಖಂ ಕುರ್ಯಾತ್ ತತೋಶ್ಚ ಮುಕುಲಂ ಜ್ಞಾನಾರ್ಕೇಣ ವಿಕಾಸಯೇತ್. ಹೃದಯ ಕಮಲ ಹೇಗಿದೆ ಅಂತ ಹೇಳ್ತಾರೆ. ಹೃದಯ ಕಮಲನ ಆವಾಹನ ಮಾಡಬೇಕು ಅಂತ ಹೇಳಿದ್ರು. ಹೃದಯ ಕಮಲ ಹೇಗೆ? ಅಧೋಮುಖಂ ಹೃತ್ಕಮಲ, ಯಾವಾಗ ಕೂಡ ಬಾಡಿ ಹೀಗಾಗಿರುತ್ತೆ, ಅದು ಹೀಗಿರುತ್ತೆ ಹೃದಯ ಕಮಲ. ಅದನ್ನೇನ್ ಮಾಡ್ಬೇಕೀಗ? ಮೇಲ್ಮುಖ ಮಾಡ್ಬೇಕು. ಹೇಳಿ ಮೇಲ್ಮುಖ ಮಾಡ್ಬೇಕು. ಅದನ್ನ ಮೇಲ್ಮುಖ ಯಾವಾಗ ಆಗತ್ತ? ಅದು ಅರಳಿದಾಗ ಮೇಲ್ಮುಖದ ಬರುತ್ತೆ. ಅರಳಿದಾಗ ಹೀಗೆ ಅಲ್ಲದಿಲ್ಲ, ಹೀಗೆ ಅಲ್ಲದ ಯಾವಾಗ ಹೇಳ್ತಾರೆ. ವಾಯು ಬೀಜೇನ ಚೌನ್ಮುಖ, ವಾಯು ಬೀಜದಿಂದ. ವಾಯು ಬೀಜ ಅಂದ್ರೆ ಎಂ ವಾಯುವ್ನಿ ವರುಣಾನಾಂಚ ಬೀಜಾನಿ ಯರವಾ ಕ್ರಮ ಮಂತ್ರಸಾರದಲ್ಲಿದೆ ಮಾತು. ಅದಕ್ಕೆ ವಾಯು ಬೀಜದಿಂದ ಅದನ್ನ ಮೇಲೆತ್ತಬೇಕು. ಕುರಿಯಾತ್ ತಥೋ ಅಸ್ಯ ಮುಕುಲಂ, ಏನಿದೆ ಅದು ಮುಕುಲ, ಮೊಗ್ಗದು. ಹೀಗಿರುತ್ತೆ ಹೃದಯ, ಮೊದಲು ಹೀಗಿರುತ್ತೆ, ಹೀಗೆ ಮಾಡ್ಕೊಂಡ ಫಸ್ಟ್, ಆಮೇಲೆ ಹರಳಬೇಕು, ಆಮೇಲೆ ವಿಕಾಸಗೊಂಡು. ಈ ಸ್ಥಿತಿಯಲ್ಲಿ ಹರಳೋದಿಲ್ಲ, ಈ ಸ್ಥಿತಿಯಲ್ಲಿ ಹರಳುತ್ತೆ. ವಿಕಾಸ ಅದನ್ನ ವಿಕಾಸ ಹರಳಿಸ್ಬೇಕು ಅಂತ ಅರ್ಥ. ಸೂರ್ಯ ಬೇಕಲ್ಲ, ಹರಳ್ಬೇಕಾದ್ರೆ ಸೂರ್ಯ ಬೇಕಲ್ಲ. ಯಾರು ಸೂರ್ಯ? ಜ್ಞಾನಾರ್ಕೆ, ಜ್ಞಾನವೇ ಅರ್ಕ. ಜ್ಞಾನ ಸೂರ್ಯನಿಂದ ಬೆಳೆಸ್ಬೇಕಲ್ಲ, ಜ್ಞಾನ ಸೂರ್ಯ ವಿಕಾಸಗೊಳಿಸ್ಬೇಕು. ತತ್ಕರ್ಣಿಕಾ ಸ್ಥಿತಂ ದೇವಂ, ಅರಳಿದ ಮೇಲೆ ಅದ್ರ ಕರ್ಣಿಕ ಅಂದ್ರೆ ಏನೋ ಮಧ್ಯರತಕ್ಕ ಹೀಗೆ ಎದ್ದಿರುತ್ತೆ, ಅಲ್ಲಿ ಪರಮಾತ್ಮ ಇದ್ದಾರೆ. ಸ್ಟೆಮ್ ಅಲ್ಲ, ಸ್ಟೆಮ್ ಕೆಳಗಿಂದ, ಇದು ಮೇಲಿಂದ. ಇದು ಕರ್ಣಿಕ ಅಂದ್ರೆ ಮೇಲಿಂದ, ಕಾಂಡ ಬೇರೆ, ಇದು ಬೇರೆ, ಕರ್ಣಿಕ ಬೇರೆ. ಭೂತರು ಗೊತ್ತಾಗುತ್ತೆ, ಮೇಲೆ ಈಗ ಬಂದಿರುತ್ತೆ, ಗೊತ್ತಾಯ್ತಾ? ಕರ್ಣಿಕ ಎಲ್ಲ ಹೂ ನೋಡಬಾರ್ದು, ಕಮಲದ ಹೂ ಇಡ್ತಾ ಇರೋದು ಅವರಿಗೆ. ಎಲ್ಲ ಹೂ ಕರ್ಣಿಕ ಇರ್ಬೇಕು ಅಂತ ನಿಯಮ ಇಲ್ಲ. ಇದು ಕರ್ಣಿಕ ಇದೆ. ಜ್ಞಾನಾರ್ಕೇಣ ವಿಕಾಸ, ಆದ್ರಿಂದ ಜ್ಞಾನ ಇಲ್ಲದೆ ಪೂಜೆ ಮಾಡಕ್ ಬರೋದಿಲ್ಲ ಅಂತ ಆಯ್ತು. ಜ್ಞಾನದಿಂದ ವಿಕಾಸ ಮಾಡಕ್ ಅಂತ ಹೇಳಿದ್ರಿ ಅಂತ. ಉಳಿದವ್ರ ಪೂಜೆಗೆ ಅರ್ಥ ಇಲ್ಲ ಅಂತ. ಏನು ಗೊತ್ತಿದೆ, ಕರೆಂಟ್ ಇಟ್ಟು ಸಾಕು ಹೊಡಿಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಏನೇ ಕೆಲಸ, ಜ್ಞಾನ ಬೇಕಾದ್ರೆ. ಯಾವುದೇ ಕೆಲಸಕ್ಕೂ ಜ್ಞಾನ ಬೇಕು. ಕೆಲವು ಕೆಲಸಕ್ಕೆ ಎದ್ದು ಕಾಣುತ್ತೆ, ಕೆಲಸಕ್ಕೆ ಜ್ಞಾನ ಇಲ್ಲದೆ ಹೋದ್ರೆ ಕೆಲಸ ಆಗಲ್ಲ ಅಷ್ಟೇ. ಇದಾದ್ರೆ ವಿರುದ್ಧ ಕೆಲಸ ಆಗುತ್ತೆ. ಜ್ಞಾನ ಇಲ್ಲದೆ ಹೋದ್ರೆ ಅದು ಕೊಂದೇ ಬಿಡೋದು. ಅದೇ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಅದು ಪೂರ್ತಿ ಸಾರ್ಥಕವಾಗದ ಅವಾಗ. ಕುರ್ಯಾತ್ ತತೋಶ್ಚ ಮುಕುಲಂ ಜ್ಞಾನಾರ್ಕೇಣ ವಿಕಾಸೈ. ತತ್ಕರ್ಣಿಕಾ ಸ್ಥಿತಂ ದೇವಂ ನಾರಾಯಣ ಭಜಂ ವಿಭುಂ ಉದ್ಯದ್ಭಾಸ್ಪತಿ ಧ್ಯಾತ್ವಾ ಸಪುಷ್ಪ ತುಳಸೀಕರ. ಹೇಳ್ಬೇಕಾದ್ರೆ ನಾರಾಯಣಂ ಅಜಂ ವಿಭುಂ, ಅಲ್ಲಿ ಪರಮಾತ್ಮ ಇರ್ತಾನೆ. ನಾರಾಯಣ ಅಜ ವಿಭು. ಉದ್ಯದ್ಭಾಸ್ವದಿತಿ ಜ್ಞಾತ್ವ. ವಿಭು ಅಂದ್ರೆ ಸರ್ವತ್ರ ವ್ಯಾಪ್ತ. ಅಜ ಅಂದ್ರೆ ಅನಾದಿ ನಿತ್ಯ. ಜೀವ ಅನಾದಿ ನಿತ್ಯ ಆದ್ಮೇಲೆ ಹೃದಯ ಕಮಲದಲ್ಲಿ ಪರಮಾತ್ಮ ಕೂಡ ಅನಾದಿ ನಿತ್ಯನೇ ಆಗಿದ್ದಾನೆ. ಉದ್ಯದ್ಭಾಸ್ವದಿತಿ ಧ್ಯಾತ್ವ. ಉದ್ಯದ್ಭಾಸ್ವತ್ ಯಾವ್ದ್ರ ಧ್ಯಾನ ಶ್ಲೋಕ ಅದು? ನಾರಾಯಣ ಮಂತ್ರ. ಅಲ್ಲಿವರೆಗೂ ನಾರಾಯಣನ ಪೂಜೆ. ಹರಿ ಅಂದ್ರೆ ನಾರಾಯಣ. ಅದಕ್ಕೆ ಪೂರ್ತಿಯ ಮಂತ್ರವನ್ನು ಹೇಳಿಕೊಂಡು ಇತಿ ಧ್ಯಾತ್ವ ಸಪುಷ್ಪ ತುಳಸೀಕರ. ಕೈಲಿ ಹೂವು ತುಳಸಿ ಇಟ್ಕೊಂಡಿರ್ಬೇಕು. ಅದರಿಂದ ತಂದು ಅದ್ರ ಮೇಲೆ ಹಾಕ್ಬೇಕು. ಯಾವುದು ಸಾಲಿಗ್ರಾಮ ಅಲ್ಲಿ ರೂಪಾಯಿ ಬಂತು ಅಂತ ಅರ್ಥ. ಸಪುಷ್ಪ ತುಳಸೀಕರ, ಹೂವು ಮತ್ತು ತುಳಸಿ. ಪುಷ್ಪ ಇಲ್ಲವರು ತುಳಸಿ ಅಂತೂ ಇರಲೇಬೇಕು. ಆಹ್ವಾನ ಮಾಡ್ಬೇಕಾದ್ರೆ ತುಳಸಿ ಬೇಕೇ ಬೇಕು. ತುಳಸೀಕರ ಕೃತಾಂಜಲಿ ಪುಟಃ ಭೂತ್ವ. ಎರಡು ಕೈಯನ್ನು ಜೋಡಿಸ್ಕೋಬೇಕು, ಅದ್ರಲ್ಲಿ ಬದ್ಧನಾಗಬೇಕು. ಆತ್ಮೇತ್ಯೇತಾಮೃಚಂ ಪಠೆ. ಆತ್ಮ ದೇವಾನಾಂ ಭುವನಸ್ಯ ಮಂತ್ರ ಇದೆ. ಮಂತ್ರವನ್ನು ಹೇಳಿಕೊಂಡು ಆಹ್ವಾನ ಮಾಡಬೇಕು. ಮೂಲ ಮಂತ್ರಂ ತಥೋ ಧ್ಯಾನ ಶ್ಲೋಕ ಹೇಳಬೇಕು. ಆತ್ಮ ದೇವಾನಾಂ ಹೇಳಬೇಕು. ಮೂಲ ಮಂತ್ರಂ ತಥೋ ಜಪ್ತ್ವ. ಆಮೇಲೆ ಓಂ ನಮೋ ನಾರಾಯಣಾಯ ಅಂತ ಹೇಳಿಬಿಟ್ಟು ಅವಾಹಯಾಮಿ ಅಂತ ಅಲ್ಲಿ ಹಾಕಬೇಕು. ತಥೋ ಜಪ್ತ್ವ ಯದಿ ಆತ್ಮಾರ್ಥಂ ಪ್ರಪೂಜೆಯೇ. ಇದಿಷ್ಟು ಕೂಡ ತಾನ್ಮಾನ ಪೂಜೆಯಾಗಿದ್ರೆ, ತನ್ನ ಮನೆಯ ಪೂಜೆಯಾಗಿದ್ರೆ, ತಂದೆ ಪೂಜೆ ಆಗಿದ್ರೆ ಹೀಗೆ ಮಾಡಬೇಕು. ಆದ್ರೆ ಇನ್ನೊಬ್ಬರ ಮನೆ ಪೂಜೆ ಹೋದಾಗ ತನ್ನ ಬಿಂಬಗುರ್ತಿ ಆಹ್ವಾನ ಮಾಡಬಾರ್ದು. ಯಾರು ಮಾಡ್ಬೇಕದನ್ನ? ಸೂರ್ಯ ಹಗಲಾದ್ರೆ, ಚಂದ್ರ ರಾತ್ರಿ ಆದ್ರೆ. ಗೊತ್ತಾಯ್ತಾ? ಅದು ಕೃಷ್ಣ ಪಕ್ಷ ಶುಕ್ಲ ಪಕ್ಷ, ರಾತ್ರಿ ಇಲ್ಲ. ಗೊತ್ತಾಯ್ತಾ?
ಆದ್ದರಿಂದ ಸರಿಯಾಗಿ ನೋಡ್ಕೊಂಡ್ ಬಿಡ್ಬೇಕು ಅದನ್ನ. ಭುಕ್ತ ಯದಿ ಆತ್ಮಾರ್ಥಂ ಪ್ರಪೂಜೆಯೇ, ಆತ್ಮಾರ್ಥ ಅಂದ್ರೆ ತನಗೋಸ್ಕರ ಮಾಡೋ ಪೂಜೆ ಆಗಿದ್ರೆ ಹಾಗೆ ಮಾಡಬೇಕು. ಬೇರೆಯವ್ರ ಮನೆ ಪೂಜೆಗೆ ಹೋಗ್ತೀವಿ ಅಂತೇಳಿ ನನ್ನ ಮನೆ ಪೂಜೆ ಬಿಡಬಾರ್ದು, ಮನೆ ಪೂಜೆ ಮಾಡ್ಕೊಂಡೆ ಹೋಗ್ಬೇಕಾಗಿ. ಇಲ್ಲ ನಿತ್ಯ ಪೂಜೆ ಹೋಗೋರು ದೇವ್ರ ಇಟ್ಕೋಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಿಲ್ಲ, ತಮ್ಮ ಪೂಜೆ ಮುಗಿಸ್ಕೊಂಡೇ ಹೋಗ್ಬೇಕು. ಇರ್ತೀವಿ ಸ್ವಾಮಿಗಳು ಕೂಡ ಬೇರೆ ಇಟ್ಕೊಂಡಿರ್ತಾರೆ, ಮತ್ತೆ ಬೇರೆ ಮಾಡ್ಕೊಂಡ್ಬಿಡ್ತಾರೆ ಪೂಜೆ. ಅದನ್ನ ಇದು ಸಂಸ್ಥಾನ ಪೂಜೆ, ಇದು ಈ ಪೂಜೆ ಬೇರೆ. ಅದೇ ಅಲ್ಲೂ ಕೂಡ ಹಾಗೆ, ಯಾರು ದೇವಸ್ಥಾನದ ಪೂಜೆ ಮಾಡೋರು ಕೂಡ ತಮ್ಮ ಬೇರೆ ಪೂಜೆ ಮುಗಿಸ್ಕೊಂಡು ಆ ಪೂಜೆ ಮಾಡ್ಬೇಕು. ಆಮೇಲೆ ಅದು ಬಿಟ್ಟು ಸಬ್ಸ್ಟ್ಯೂಟ್ ಅಲ್ಲ, ಈ ಇನ್ನೊಬ್ರು ಮನೆ ಪೂಜೆ ಸಬ್ಸ್ಟ್ಯೂಟ್ ಅಂತ ಹೇಳ್ಕೊಳ್ಬಾರ್ದು. ಮಂತ್ರ ಹೇಳ್ಬೇಕಾಗ ಹಿ ಮಮ ಹೃತ್ಪದ್ಮ ಸ್ಥಿತ ಶ್ರೀ ಪುರುಷೋತ್ತಮ ಆವಾಹಯಾಮಿ ಪೀಠೆ ತ್ವಾಂ ಪ್ರತಿಮಾಯಾಂ ರಮಾಪತೆ. ಈ ಮಂತ್ರ ಹೇಳ್ಬೇಕು. ಏಹಿ ಪರಮಾತ್ಮ ಅಭಾವ ಅಂತ ಕರಿಬೇಕು. ಮಮ ಹೃತ್ಪದ್ಮ ಸ್ಥಿತ ಶ್ರೀ ಪುರುಷೋತ್ತಮ, ಹೃತ್ಕಮಲಲ್ಲಿಸಿರ್ತಕ್ಕಂಥ ಪುರುಷೋತ್ತಮ ನೀನು ಬಾ. ಪುರುಷೋತ್ತಮ ಅಂತ ಹೇಳಿದ್ರೆ ಕ್ಷರಾಕ್ಷರ ಪುರುಷೋತ್ತಮ ಪದ ಉಪಯೋಗಿಸಬೇಕು. ಆವಾಹಯಾಮಿ ಪೀಠೆ ತ್ವಾಂ ಪ್ರತಿಮಾಯಾಂ ರಮಾಪತಿ. ಪೀಠದಲ್ಲಿ ಏನು ಪ್ರತಿಮೆ ಇದೆಯಲ್ಲ, ಆವಾಹನ ಮಾಡೋದು ಪೀಠಕ್ಕೋ ಪ್ರತಿಮೆಗೋ? ಪ್ರತಿಮೆಗೆ. ಪೀಠೆ ಪ್ರತಿಮಾಯಾಂ, ಪೀಠೆ ವಿದ್ಯಮಾನಾಯಾಂ ಪ್ರತಿಮಾಯಾಂ. ಪೀಠದಲ್ಲಿ ಪ್ರತಿಮೆ ಇದೆಯಲ್ಲ ಅಲ್ಲಿ ಆವಾಹನ ಮಾಡ್ತಾರೆ. ಇದು ಅಲಂಕಾರಕ್ಕೆ ಮಾಡ್ಕೋತ ಆವಾಹನ ಮಾಡೋದಿಲ್ಲ, ಆ ಕ್ರಮದಲ್ಲಿ ಪೀಠೆ ತ್ವಾಂ ರಮಾ ಪ್ರತಿಮಾಯಾಂ ರಮಾಪತೆ. ಪ್ರತಿಮಾಯಾಂ ಪ್ರತಿಮಾ ಶಬ್ದ ಉಪಯೋಗಿಸೋದಕ್ಕೆ ಎರಡು ಅರ್ಥ ಅಲ್ಲಿ. ಮೊದಲು ವಾಯುದೇವರು, ಪ್ರತಿಮಾ ಅಂದ್ರೆ ವಾಯುದೇವರು ಫಸ್ಟ್, ಜಡ ಪ್ರತಿಮೆ ಬೇರೆ. ಅಲ್ಲಿ ವಾಯುದೇವರು ಒಳಗಿದ್ದಾರೆ, ಅವರೊಳಗೆ ಆವಾಹನ ಮಾಡ್ಬೇಕೆ ಹೊರತು ನೇರ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರತಿಮಾ ಶಬ್ದಕ್ಕೆ ವಾಯುದೇವರು ತಾನೆ ಫಸ್ಟ್ ಅರ್ಥ. ಪ್ರತೀಕೆ ನೈಸ, ಫಸ್ಟ್ ಪ್ರತೀಕ ಅವರೇ. ದುರುಚ್ಚಾರ್ಯ ಏವಮಾವಾಹಿ, 2 ಸರ್ತಿ ಹೇಳ್ಬೇಕಾದ್ರೆ ಆ ಮಂತ್ರನ 2 ಸರ್ತಿ ಹೇಳ್ಬೇಕು. ಏಹಿ ಉತ್ಪನ್ನ ಸ್ಥಿತ ಇದೆಯಲ್ಲ 2 ಸರ್ತಿ ಹೇಳಿ, ದುರುಚ್ಚಾರ್ಯ ಏವಮಾವಾಹ್ಯ ತಮ್ ಆವಾಹನ ಮುದ್ರಯ ತತಸ್ತು ಪ್ರಾರ್ಥನಾ ಮುದ್ರಾಂ ವಿಧಾಯ ಪ್ರಾರ್ಥಯಿದ್ದರೆ. ಆವಾಹನ ಮುದ್ರ, ಆಮೇಲೆ ಪ್ರಾರ್ಥನಾ ಮುದ್ರ, ಅವಗುಂಠನ ಮುದ್ರ ಎಲ್ಲ ಸ್ಥಿರೋಭಾವ ಅಲ್ಲಿ ಹೇಳೋದು. 6 ಮುದ್ರೆಗಳು ಹೇಳ್ಬೇಕು. ಮುದ್ರೆ ತೋರಿಸಿ ಬಂದ ನಾವೇನ್ ಮಾಡ್ತೀವಿ, ಬನ್ನಿ ಕೂಡಿ ಅಂತ ಹೇಳೋದಿಲ್ಲ, ಹಾಗೆ ಹೇಳಿ ಕೂಡಿ ಅಂತ ಹೇಗೆ ಹೇಳೋದಿಲ್ಲ. ತೋರಿಸರಿ ಕೂಡಿ ಅಂತ, ಅದು ಮುದ್ರೆ, ಕೂಡ್ಲಿ ಕೂಡಿ ಅಂತ ಹೇಳ್ಬೇಕು. ಮತ್ತೆ ಧ್ಯಾನ ಎಲ್ಲೋ ನೋಡ್ಕೊತ ಹೇಳ್ಬಾರ್ದು, ಅವ್ರು ನೋಡ್ಕೊತಾರೆ ಹೇಳ್ಬೇಕು. ದೇವ್ರ ಬಗ್ಗೆ ಅದೇ ಆದಿತ್ಯ ಅನುಸಂಧಾನ ಬಂದಿರ್ಬೇಕು. ಆವಾಹನ ಮುದ್ರಯ ತತಸ್ತು ಪ್ರಾರ್ಥನಾ ಮುದ್ರಾಂ. ಪ್ರಾರ್ಥನಾ ಮುದ್ರ ಅಂದ್ರೆ ಏನದು ಹೀಗೆ ಕೇಳ ಕುತ್ಕೊಂಡು, ಇದು ಪ್ರಾರ್ಥನಾ ಮುದ್ರ ಹೇಳ್ಬೇಕ. ಆ ಮುದ್ರೆ ದೇವ್ರ ಸ್ತೋತ್ರ ಮಾಡ್ಬೇಕು. ಪ್ರಾರ್ಥನಾ ಮುದ್ರಯ ತೃತೀಯ ಚಿತ್ವಾ ಜನಾರ್ದನ ಸಂಪ್ರಾರ್ಥೈವಂ ಸ್ವಬಿಂಬಾಖ್ಯಂ ಆವಾಹನಾದಿಕಾ ತನ್ಮೂಲ ಮಂತ್ರ ಪೂರ್ವಂತು ತಮರ್ಥ ಮುದೀರಯೇ. ಆವಾಹನಂ ಸ್ಥಾಪನಂಚ ಸಾನ್ನಿಧ್ಯಂ ಸನ್ನಿರೋಧನಂ ಸಮ್ಮುಖೀಕರಣಂ ಚೈವ ಅವಗುಂಠನಮೇವ ಚ. ಇಷ್ಟು ಮುದ್ರೆಗಳ ಹೆಸರಿದೆ. ಆವಾಹನ ಮುದ್ರೆ, ಆಮೇಲೆ ಸ್ಥಾಪನ ಮುದ್ರೆ, ಸಾನ್ನಿಧ್ಯ ಮುದ್ರೆ, ಸನ್ನಿರೋಧನ ಮುದ್ರೆ, ಸಮ್ಮುಖೀಕರಣ ಮುದ್ರೆ, ಅವಗುಂಠನ ಮುದ್ರೆ. 6 ಮುದ್ರೆಗಳನ್ನು ತೋರಿಸ್ಬೇಕು. ಅವಗುಂಠನ ಅಂದ್ರೆ ಏನು? ಇನ್ನು ಸ್ಥಿರವಾಗಿ ಹೇಳಿದ ಮೇಲೆ ಕುಡಿಸಿ ಕೂತಾಯ್ತು. ಈಗ ಕೂತಾಯ್ತು, ಇಲ್ಲಿ ಹಾಗೆ ಕೂತೀರಿ ಅಂತ ಹೇಳ್ತೀವಲ್ಲ, ಹಾಗೆ ಅವಗುಂಠನ ಮುದ್ರೆ. ಮುದೀರಯೇ ಅವಾಹನಂ ಸ್ಥಾಪನಂಚ ಸನ್ನಿಹಿತೋ ಭವ ಸಾನ್ನಿಧ್ಯ ಮುದ್ರೆ, ಆವಾಹಿತೋ ಭವ ಆವಾಹನ ಮುದ್ರೆ, ಆಮೇಲೆ ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ. ಇಲ್ಲಿ ಕೂತಾಯ್ತು, ಅಲ್ಲೇ ಕೂತಿರು, ಪೂಜೆ ಮುಗಿಯವರೆಗೂ ಹಾಗೆ ಕೂತಿರ್ಬೇಕು. ಆವಾಹನ ಮಾಡ್ತಾ ಇದ್ದೋ ಬಿಟ್ಟು ಕಷ್ಟ, ಮುಗಿಯವರೆಗೂ ಕೂತಿರ್ಬೇಕು. ಅದು ಸನ್ನಿರೋಧನ. ಸಮ್ಮುಖೀಕರಣ, ನಮ್ಮ ಕಡೆ ಮುಖ ಮಾಡು, ನಮ್ಮ ಕಡೆ ಮುಖ ಮಾಡು. ಸಮ್ಮುಖೀಕರಣ, ಯಾಕೆ ಇವೆಲ್ಲ ಹಾಕ್ಬೇಕಾದ್ರೆ ನೋಡ್ತಿರ್ಬೇಕು, ಎಲ್ಲ ನೋಡ್ಸೋಕೆ ಹಾಕ್ತಾರ? ಅಕ್ಷತೆ ಇಲ್ಲ ಹೊರತು ಅಕ್ಷತೆ ಇಲ್ಲಕ್ಕಾಗತ್ತಾ? ಎದುರಿಗೆ ಇರುತ್ತೆ. ಅವಗುಂಠನ ಮೇವಚ. ಅವಗುಂಠನ ಅಂದ್ರೆ ಆ ಕಡೆ ಇನ್ಯಾರು ನೋಡ್ತಾ ಇಲ್ಲ, ನಾವಿಬ್ರೇ ಇರೋದೀಗ, ಇನ್ಯಾರು ನೋಡಾಗಿಲ್ಲ. ಅದಕ್ಕೆ ಈ ಸ್ಟೇಜಲ್ಲೆಲ್ಲ ನೋಡಕ್ಕೆ ಅವಕಾಶ ಇಲ್ಲ. ಮುಂದೆ ಶುರುವಾಗ್ಬೇಕು, ಅಲ್ಲಿವರೆಗೆ ಆವಾಹನ ಮುಗಿದ ಮೇಲೆ ಬರ್ಬೇಕು. ಅವಾಗ ಸನ್ನಿರೋಧನ ಸಮ್ಮುಖೀಕರಣಂಚೈವ ಹಿ ಅವಗುಂಠನಮೇವ ಚ ಪ್ರದರ್ಶಯಿತಾಶ್ಚ ಷಣ್ಮುದ್ರಾ ಸ್ನಾನಾರ್ಥಂ ಪ್ರಾರ್ಥಯೇತ್ ತತಃ. ಇಷ್ಟೆಲ್ಲ ಆದ್ಮೇಲೆ ಸ್ನಾನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಸ್ನಾನಕ್ಕೆ ಏರ್ಪಾಟಾಗಿದೆ, ಬಂದು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಆಗ ದೇವರು ಬರ್ತಾರೆ. ಅದಕ್ಕೆ ಮಂತ್ರಗಳಿದೆ, ಎಲ್ಲರಿಗೂ ಮಂತ್ರ ಇದೆ. ಹೇಗೆ ಶ್ರೀ ಭಗವನ್ ವಿಷ್ಣು ಸ್ನಾನಾರ್ಥಂ ಮಜ್ಜನಾಲಯಂ ಸಂಪ್ರಾರ್ಥೈಪಂ ವಿಷ್ಣು ರೀತಿ ರುಚ ಪಾದುಕಾರ್ಪಣಂ. ದೇವರನ್ನು ಕರಿಬೇಕಾದ್ರೆ
ಹಾಗೆ ಕರೆಯಾಗಿಲ್ಲ. ಪಾದುಕೆಗಳನ್ನ ಅರ್ಪಣೆ ಮಾಡಬೇಕು. ಅಲ್ಲಿಂದ ಪಾದುಕೆಗೋಸ್ಕರ ಪಾದುಕೆ ಹಾಕೊಂಡು ಅಲ್ಲಿ ಬಾ ಸ್ನಾನದ ಮನೆ ಬಾ ಅಂತ ಕರಿಬೇಕು. ಅದೇ ಸ್ನಾನದ ಮನೆಯಿಂದ ಇದು ಏನು ಸೋಮಸೂತ್ರ ಅಲ್ಲಿ ಇಲ್ಲ. ಇಷ್ಟೊತ್ತು ಸೋಮಸೂತ್ರ ಇಲ್ಲ, ಅಲ್ಲಿರೋದು ಇಟ್ಕೊಂಡ್ಬಿಟ್ಟು ಈಗ ಅಲ್ಲಿ ಕೂಡಿಸ್ಬಿಟ್ಟು ಹೇಳ್ಬೇಕು. ಕರಿಬೇಕಾದ್ರೆ ಇದು ವಿಷ್ಣು ಸೂಕ್ತ ಹೇಳ್ಬೇಕು. ಒಂದು ಮಂತ್ರ ಇದಂ ವಿಷ್ಣು ವಿಷಕ್ರಮ ಇದೆಯಲ್ಲ, ಅದನ್ನ ಹೇಳ್ಬೇಕು. ಅದು ಪ್ರತಿಯೊಂದು ಮಂತ್ರಗಳು ಹೇಳ್ತಾರೆ. ಪೂರ್ತಿ ಯಾವ್ದು ಹೇಳೋದು ಹಿಂಟ್ ಮಾಡ್ತಾ ಹೋಗ್ತಾರೆ. ಯಾವಾಗ ಇದು ಗಾಯತ್ರಿ ಇಲ್ಲ. ಇದು ಬಾ ಅಂತ ಕರಿಬೇಕಾದ್ರೆ ಅಷ್ಟೇನೆ. ಅಥೋ ದೇವ ಅಂತ ಅದು ಶುರು ಮಾಡ್ತಾರೆ. ಆಮೇಲೆ ಇನ್ನು ಹೇಳ್ಬೇಕು. ಅದೇ ಸಮಯದಲ್ಲಿ ಭದ್ರಂ ಕರ್ಣೇಭಿ ಸ್ಥಾಪನೆ ಮಾಡ್ಬೇಕಾದ್ರೆ ಭದ್ರಂ ಕರ್ಣೇಭಿ ಶೃಣಯ ಆ ಮಂತ್ರ ಹೇಳ್ಬೇಕು. ಅದು ಭದ್ರವೇ ಪರಮಾತ್ಮ ಸಿಕ್ಕೊಡು ಅಂತ ಹೇಳ್ಬಿಟ್ಟು ಆಮೇಲೆ ಅರ್ಘ್ಯಪಾದ್ಯಾದಿ ಉಪಚಾರ. ಅದಿಷ್ಟು ನಾಳೆ.